ಸಿಎಂ ಬದಲಾವಣೆ ಮತ್ತು ಸಂಪುಟ ಸರ್ಜರಿ ಕಾವು ಜೋರಾಗಿದೆ. ಈ ಚರ್ಚೆ ಹಲವು ದಿನಗಳಿಂದ ನಡೆದುಕೊಂಡು ಬರ್ತಾ ಇದೆ. ಆದರೆ ಈಗ ಈ ಚರ್ಚೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಒಕ್ಕಲಿಗ ಮಠದ ಸ್ವಾಮೀಜಿಗಳು ಡಿಕೆಶಿ ಪರ ಬ್ಯಾಟ್ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಶೋಷಿತ ವರ್ಗದವರಿಂದ ಪರ ಬ್ಯಾಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಸ್ವಾಮೀಜಿಗಳು ಮತ್ತು ಅಹಿಂದ ನಾಯಕರು ಸಿಎಂ ಡಿಸಿಎಂ ಬಗ್ಗೆ ಹೇಳಿದ್ದೇನು? ಈ ಹೇಳಿಕೆಗಳ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಲಿ ವಿಚಾರ ಭಾರೀ ಚರ್ಚೆ. ಸಿಎಂ ಬದಲಾವಣೆಯಾದ್ರೆ ಶೋಷಿತ ವರ್ಗದವರಿಗೆ ಚಾನ್ಸ್ ಕೊಡಿ. ಒಕ್ಕಲಿಗ ಮಠದ ಸ್ವಾಮೀಜಿಗಳು ವರ್ಸಸ್ ಅಹಿಂದ ನಾಯಕರು. ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟು ಅದನ್ನ ನಡೆಸಲಿಲ್ಲ ಅನ್ನುವಂಥ ಒಂದು ಅಪವಾದ ಇತಿಹಾಸದಲ್ಲಿ ಉಳಿಯಬಾರದು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡುವಂತ ಅಧಿಕಾರ CLP ಇದೆ. ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿಎಂ ಬದಲಾವಣೆ ವಿಚಾರ ಭಾರೀ ಚರ್ಚೆಯಲ್ಲಿದೆ. ಈ ಚರ್ಚೆ ಇವತ್ತಿನಿಂದ ಅಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೂ ಬಂದರೂ 5 ವರ್ಷ ಸಿಎಂ ಯಾರು ಇರ್ತಾರೆ ಎಂಬ ರಾಜ್ಯ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಯಾಗುತ್ತಲೇ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ 50-50 ಎಂಬ ಫಾರ್ಮುಲಾ ನಡೆದಿದೆ ಎಂಬ ವಿಚಾರ ಚರ್ಚೆಯಾಗುತ್ತಲೇ ಇದೆ. ನವೆಂಬರ್ ತಿಂಗಳಿಗೆ 2.5 ವರ್ಷ ಅಧಿಕಾರ ಪೂರೈಸಿದ ಸಿಎಂ ಸಿದ್ದರಾಮಯ್ಯ ಇನ್ನುಳಿದ ಅಧಿಕಾರಾವಧಿಯನ್ನ ಡಿಸಿಎಂ ಡಿಕೆಶಿಗೆ ಬಿಟ್ಟುಕೊಡಬೇಕೆಂದು ಡಿಕೆ ಮಠದ ಶಾಸಕರು ಹೇಳುತ್ತಲೇ ಬಂದಿದ್ದು, ಇದೀಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮತ್ತು ನಾಯಕರು ಡಿಕೆಶಿಗೆ ಅಧಿಕಾರ ನೀಡಬೇಕು ಎಂಬ ಬ್ಯಾಟ್ ಬೀಸಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ ನಾಯಕರು ಸಿಎಂ ಆಗಲು ಹರಸಾಹಸ ಪಡಬೇಕು. ಒಕ್ಕಲಿಗ ನಾಯಕರಿಗೆ ಹಲವು ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದೆ. ಡಿಕೆಶಿ ಪಕ್ಷ ಅಧಿಕಾರಕ್ಕೆ ತರಲು ಹಗಲು ರಾತ್ರಿ ದುಡಿದಿದ್ದಾರೆ. ದೆಹಲಿಯ 4 ಗೋಡೆ ಒಳಗಡೆ ಏನ್ ನಿರ್ಧಾರ ಆಗಿದೆಯೋ ಆ ಮಾತು ಮೀರಬಾರದು. ಕೊಟ್ಟ ಮಾತು ಮೀರಿದರೆ ಆ ಪರಮಾತ್ಮ ಒಪ್ಪುತ್ತಾನ ಎಂದು ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಮತ್ತು ದೆಹಲಿ ಕಾಂಗ್ರೆಸ್ ಅಂಗಳಕ್ಕೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಸಂದೇಶ ಕಳುಹಿಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದ್ರೆ ಸುಮ್ಮನೆ ಕೂರುವುದಿಲ್ಲ. ಇನ್ನು ಕಾಂಗ್ರೆಸ್ ನಾಯಕರ ಪರಿಶ್ರಮ ವಿಚಾರದ ಬಗ್ಗೆ ಕೂಲಿ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾರು ಹೆಚ್ಚು ಕೆಲಸ ಮಾಡುತ್ತಾರೆ ಅವರಿಗೆ ಕೂಲಿ ಕೊಡಬೇಕು. ಡಿಕೆಶಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಪರಿಶ್ರಮ ಪಟ್ಟಿದ್ದಾರೆ, ಅವರಿಗೆ ಕೂಲಿ ಕೊಡಿ ಎಂದು ಒಕ್ಕಲಿಗರ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ. ಇಲ್ಲದ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡಲು ಒಕ್ಕಲಿಗ ಸಂಘ ಮುಂದಾಗಿದೆ. ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥದ್ದು ನೀವೆಲ್ಲರೂ ಕೂಡ ಕಂಡಿರುವಂಥದ್ದೇನೆ. ಆ ಸಮಯದಲ್ಲಿ ಏನೋ ಒಂದು ಒಡಂಬಡಿಕೆ ಆಗಿದೆ. 2.5 ವರ್ಷ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಇನ್ನು 2.5 ವರ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಹಾಗೆ ಅಂತ. ಅದನ್ನು ಈಡೇರಿಸಲಿ. ನಮ್ಮ ನಾಡಿನಲ್ಲಿ ನೀವೆಲ್ಲ ಗೋವಿನ ಹಾಡನ್ನು ಕೇಳಿದಾಗೆ, ನಾವೆಲ್ಲ ಕೇಳಿ ಬೆಳೆದಾಗೆ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಆ ರೀತಿ ಆಗಬಾರ್ದು. ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟು ಯಾವ ಕಾರಣಕ್ಕೆ ಅಂತಂದರೆ, ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ಕಷ್ಟ, ಅವರು ಹೋರಾಟ ಮಾಡಿದಂಥದ್ದು ಎಲ್ಲ ರೀತಿಯಲ್ಲಿ ಸಂಘಟನೆ ಮಾಡಿ ಇವತ್ತು ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ. ಸಮುದಾಯದ ಎಲ್ಲ ಮುಖಂಡರು, ಸಮುದಾಯದ ಎಲ್ಲ ಜನ, ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇನ್ನು ಡಿಕೆಶಿ ಪರ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಬ್ಯಾಟ್ ಮಾಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಮಾಡಲು ಅಹಿಂದ ಮತ್ತು ಶೋಷಿತ ಸಮುದಾಯದ ನಾಯಕರು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಯಾರಿಗೆ ಕೊಡಬೇಕೆಂದು ನಿರ್ಧಾರ ಮಾಡುವವರು CLP ಸದಸ್ಯರು. ಅವರು ಯಾರಿಗೆ ವೋಟ್ ಹಾಕುತ್ತಾರೋ ಅವರು ಸಿಎಂ ಆಗ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಬದಲಾವಣೆ ಮಾಡಿದ್ರೆ ಅಹಿಂದ ನಾಯಕರಿಗೆ ಮಾತ್ರವೇ ಅವಕಾಶ ನೀಡಬೇಕು. ಬೇರೆ ಯಾವುದೇ ನಾಯಕರಿಗೆ ಸ್ಥಾನ ಕೊಟ್ಟರೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಸ್ವಾಮೀಜಿಗಳಿಗೆ ಮತ್ತು ಡಿಕೆಶಿ ಬಣಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡೋಂಥ ಅಧಿಕಾರ CLP ಇದೆ. CLP ಇದೆಯೋ ಇಲ್ವೋ?
CLP ಏನು ನಿರ್ಧಾರ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಇಂಥವ್ರನ್ನ ಗುರುತಿಸಿ ಅವರು ಮುಂದಕ್ಕೆ ಬಿಡ್ತಾರೆ. ಅದರಲ್ಲಿ CLP ಏನು ಶಾಸಕರುಗಳಿರ್ತಾರೆ, ಶಾಸಕರುಗಳು ನಿರ್ಧಾರ ಮಾಡಬೇಕಲ್ಲ. ಅವ್ರು ನಮಗೆ ಬೇಡ ಅಂತ ಹೇಳ್ತಿದ್ರೆ ಅವ್ರ ವಿರುದ್ಧವಾಗಿ ಓಟ್ ಹಾಕ್ಬೋದು. ಆಮೇಲೆ ಒಂದು ಸಲ CLPಯಿಂದ ಚುನಾವಣೆ ಮುಖಾಂತರ ಆಯ್ಕೆ ಆದರೆ ಅದು 5 ವರ್ಷಕ್ಕಂತಿತ್ತ ಅಥವಾ 2.5 ವರ್ಷಕ್ಕಂತಿತ್ತ, ಅದು ಕ್ಲಿಯರ್ ಇಲ್ಲ. CLP ಮೀಟಿಂಗಲ್ಲಿ ಏನೋ ಅದು ಚರ್ಚೆನೇ ಆಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಪಕ್ಷಕ್ಕೆ ಬಿಟ್ಟ ವಿಷಯ ಆಗಿರೋದ್ರಿಂದ ನಾವು ಇದುವರೆಗೂ ತಲೆ ಹಾಕಿರಲಿಲ್ಲ. ಇವತ್ತು ಯಾವಾಗ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಮಠ ಪ್ರವೇಶ ಮಾಡ್ತು, ಆ ಪ್ರವೇಶ ಮಾಡಿದಾಗ ನಾವು ಕೂಡ ಪ್ರವೇಶ ಮಾಡುವಂಥ ಒಂದು ಅವಕಾಶವನ್ನು ಅವ್ರು ಕಲ್ಪಿಸ್ಕೊಟ್ಟವ್ರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಒಟ್ನಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಇದ್ದ ಸಿಎಂ ಬದಲಾವಣೆ ವಿಚಾರ ಇದೀಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ನಾಯಕರ ನಡುವೆಗೂ ವ್ಯಾಪಿಸಿದೆ. ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಬ್ರೇಕ್ ಹಾಕುತ್ತಾ, ಇಲ್ಲ ಏನ್ ನಡೆದ್ರೂ ಸುಮ್ಮನೆ ಕೂತು ನೋಡುವ ತಂತ್ರ ಉಪಯೋಗಿಸುತ್ತಾ, ಮುಂದೆ ಸ್ವಾಮೀಜಿಗಳ ಮತ್ತು ಅಹಿಂದ ನಾಯಕರ ಟಾಕ್ ವಾರ್ ಯಾವ ಹಂತ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್